ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೇನೆ. ನಾನು ಇವತ್ತು ಬಂದಿದ್ದು ಭಟ್ಗಳದ ಕಾಸ್ಮುಡಿ ಶ್ರೀ ಹನುಮಂತ ದೇವಸ್ಥಾನ, ಚೌಥನಿ ಭಟ್ಗಳ. ಸಿಕ್ಕಾಪಟ್ಟೆ ಚೆಂದ ಇದೆ ಹನುಮಂತ ದೇವಾಲಯ. ನೋಡೋಣ, ಅದರ ಬಗ್ಗೆ ವಿವರಣೆಯನ್ನು ಪಡ್ಕೊಳ್ಳೋಣ. ಓಕೆನಾ? ಇದು ಎಂಟ್ರೆನ್ಸು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಚಿಕ್ಕ ದೇವಸ್ಥಾನವಾದರೂ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಅದರ ವಿಶೇಷತೆಯನ್ನು ಕೂಡ ತಿಳ್ಕೊಳ್ಳೋಣ ಒಮ್ಮೆ. ಆಯಿತಾ, ಬನ್ನಿ ಈಗ ಒಳಗಡೆ ನೋಡೋಣ ಹೇಗಿದೆ ದೇವಸ್ಥಾನ. ಚೆನ್ನಾಗಿದೆ. ದೇವರ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಳೋಣ. ನೋಡಿ, ಇದು ಎಂಟ್ರೆನ್ಸು. ತುಂಬ ಭಕ್ತಾದಿಗಳು ಕೂಡ ಈ ದೇವಸ್ಥಾನಕ್ಕೆ ಬರ್ತಾರೆ. ಹನುಮಂತನ ಆಶೀರ್ವಾದವನ್ನು ಕೂಡ ಪಡ್ಕೋತಾರೆ. ತುಂಬ ಚೆನ್ನಾಗಿದೆ ಅಂತ ಒಂದು ಬೆಸ್ಟ್ ಪ್ಲೇಸಲ್ಲಿ ಇದೆ ಈ ದೇವಸ್ಥಾನ. ಮಂಗಳಾರತಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ದೇವಸ್ಥಾನದ ಸದಸ್ಯರು ಕೂಡ ಇಲ್ಲಿದ್ದಾರೆ. ಅವರ ಜೊತೆ ಸ್ವಲ್ಪ ಮಾತಾಡಿ ದೇವರ ವಿವರಣೆಯನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಆಯ್ತಾ? ಹಾಂ, ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಇದು ನಮ್ಮ ಭಟ್ಕಳದಲ್ಲಿ ಕಷ್ಟ ಪರಿಹಾರಕ ಶ್ರೀ ಕಾಸ್ಮುಡಿ ಹನುಮಂತ ದೇವಸ್ಥಾನ ಚೌಥನಿ. ಇಲ್ಲಿ ನಂಬ್ಕೊಂಡು ಬಂದ ಭಕ್ತರಿಗೆ ಕೈ ತುಂಬ ಕಾಸಿನ ಮುಡಿ ಕೊಡ್ತಾನೆ ಅನ್ನೋದು ನಮ್ಮ ಜನರ ಭಾವ. ಕಾಸಿನ ಮುಡಿ ಅಂತ ಹೇಳಿದಾಗ ಅಕ್ಕಿಯ ಮುಡಿ, ಹೆಮ್ಮುಡಿ ಅಂತ ಹೆಂಗೆ ಹೇಳ್ತೀವಿಯೋ ಹಾಗೆ ಕಾಸಿನ ಮುಡಿ ಕೊಡುವಂಥ ಕಾಸ್ಮುಡಿ ಹನುಮಂತ ನಮ್ಮ ಭಕ್ತ ಒಂದು ಸಕಲ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಅವನಾಗಿದ್ದಾನೆ. ಅಷ್ಟೇ ಅಲ್ಲ, ಏನಾದರೂ ಬೇಡ್ಕೊಂಡು ಬಂದರೆ ಅವನ ಕೈ ಹಿಡಿದು ನಡೆಸುವಂಥ ಒಂದು ಕಲಿಯುಗ ವರದ ಅಂತ ಹೇಳಿ ನಾವು ನಂಬ್ಕೊಳ್ತೀವಿ. ಇವತ್ತು ಈ ಕ್ಷೇತ್ರ ಇಷ್ಟು ಬೆಳೀಲಿಕ್ಕೆ ಕಾರಣ ನಾವು ಬಡವರಿಗಾಗಿ ಒಂದು ಸ್ವಯಂವರ ಅಂತ ಕಲ್ಯಾಣ ಮಂಟಪ ಕಟ್ಟಿದ್ದೀವಿ. ಕೇವಲ 5,000 ರೂಪಾಯಿ ದೇಣಿಗೆ ಸ್ವಯಂವರದ ಬಾಡಿಗೆ ಅನ್ನುವಂಥ ಕಾರಣದಿಂದ ಇವತ್ತು ಇಡೀ ಭಟ್ಕಳಕ್ಕೆ ಒಂದು ಮಾದರಿಯಾಗಿ ತೋರಿಸ್ತೀವಿ. ಸೇವೆಯೇ ನಮ್ಮ ಗುರಿ ಹೊರತು ಇಲ್ಲಿ ಹಣದ ವ್ಯವಹಾರ ಇಲ್ಲ. ಯಾವುದೇ ದೇಣಿಗೆಯನ್ನು ಮನೆಗೆ ಹೋಗಿ ವಸೂಲಿ ಮಾಡೋದಾಗಲಿ, ಜನರಿಗೆ ತೊಂದರೆ ಕೊಡೋದಾಗಲಿ ಇಲ್ಲ. ಕೇವಲ ನಂಬಿ ಬರುವ ಭಕ್ತರಿಗೆ ಶ್ರೀದೇವರು ಎಲ್ಲವನ್ನ ಈಡೇರಿಸ್ತಾನೆ. ಅದರಂತೆ ಇಲ್ಲಿಯ ಮದುವೆ ಆಗುವಂಥ ಕಾರ್ಯಕ್ರಮದಲ್ಲೂ ಕೂಡ ಮದುವೆ ಆಗಲಿ, ಶ್ರೀಮಂತ ಕಾರ್ಯಕ್ರಮ ಆಗಲಿ, ನಾಮಕರಣ ಆಗಲಿ, ಎಲ್ಲ ಕಾರ್ಯಕ್ರಮಕ್ಕೆ ಈ ಸ್ವಯಂವರ ಅನ್ನೋದು ಎಲ್ಲರಿಗೆ ಆಶ್ರಯ ಆಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಧನ್ಯವಾದಗಳು ಸರ್. ಇಲ್ಲಿ ನೋಡಿ, ಪ್ರತಿ ಶನಿವಾರ ರಂಗಪೂಜೆ ನಡೆಯುತ್ತಂತೆ. ಇಲ್ಲಿ ತುಂಬ ಚೆನ್ನಾಗಿದೆ, ಬೆಸ್ಟ್ ಪ್ಲೇಸು. ಎಲ್ಲರೂ ಕೂಡ ಒಮ್ಮೆ ಭೇಟಿ ಮಾಡಿ ದೇವರ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಳಿ. ಕಲ್ಯಾಣ ಮಂಟಪ ತುಂಬಾ ಬೆಸ್ಟ್ ಪ್ಲೇಸಲ್ಲಿದೆ. ಎಲ್ಲರೂ ಮದುವೆ ಎಲ್ಲ ಮಾಡಬಹುದು. ಇಲ್ಲಿ 5,000 ರೂಪಾಯಿ ದೇಣಿಗೆ ಇದೆ ಅಂತ, ಸ್ವಯಂವರದ ಬಾಡಿಗೆ ಕೂಡ ಇದೆ ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ, ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ತುಂಬ ದೊಡ್ಡ ಇದೆ ಅಂತ ಹೇಳ್ಬೋದು. 1,000 ಜನ ಹಿಡಿತಾರಾ? 700 ಜನ ಹಿಡಿತಾರಾ? ನೋಡಿ, ಇಲ್ಲಿ ಕೂಡ ಹಾಕಿದ್ದಾರೆ. ಇಲ್ಲಿ ಎಷ್ಟು ಕೊಡ್ಬಹುದು ಅಂತ ಹಾಕಿದ್ದಾರೆ.
ಹಾಗೆ ದೇವಸ್ಥಾನವನ್ನು ಕೂಡ ನೋಡಿದ್ರಿ. ತುಂಬ ಚೆನ್ನಾಗಿದೆ ಅಲ್ವಾ? ಎಲ್ಲರೂ ಒಮ್ಮೆ ಆದರೂ ಭೇಟಿ ಕೊಡಿ, ಹನುಮಂತನ ಆಶೀರ್ವಾದವನ್ನು ಪಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಆಲ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.